ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ತಲೆ ಬಾಚ್ಕೊಳ್ತಾ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಏನು ಗೊತ್ತಾ, ನನ್ನ ಕೂದಲು ಟೆಕ್ಸ್ಚರ್ ಹೇಗಿದೆ ನಿಮಗೆಲ್ಲ ಗೊತ್ತು ಅಲ್ವಾ? ನೋಡಿ, ಕರ್ಲಿ 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 ಅಲ್ವಾ ನಂದು. ನೋಡಿ, ಫುಲ್ ಕರ್ಲಿ ಕರ್ಲಿ ಟೆಕ್ಸ್ಚರ್ ನಾನು ಕೂದಲಿದ್ದು. ನಾನು ಇವತ್ತು ಏನು ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ನಾನು ಇವತ್ತು ಸೆಲೂನಿಗೆ ಹೋಗಿಬಿಟ್ಟು ಕೂದಲನ್ನು ಟೆಂಪ್ರರಿ ಸ್ಟ್ರೈಟ್ನಿಂಗ್ ಮಾಡಿ ಕೊಡ್ತಾರಲ್ಲ ಫ್ರೆಂಡ್ಸ್, ಹಂಗೆ ಮಾಡಿಸ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೂ ಒಂದು ರೀಸನ್ ಇದೆ, ಮುಂದೆ ನಾನು ನಿಮಗೆ ಅದನ್ನು ಯಾತಕ್ಕೆ ಅಂತ ಅದನ್ನು ಹೇಳ್ತೀನಿ. ಹಾಗಾಗಿ ನಾನೀಗ ಕೂದಲನ್ನು ಸಿಕ್ಕೆಲ್ಲ ತೆಗೆದು ಗಂಟು ಹಾಕ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಹೋಗಿ ಮಾಡಿಸ್ಕೊಂಡು ಬರೋಣ ಅಂತ ಇದ್ದೀನಿ. ಸಾಧ್ಯ ಆದರೆ ನಿಮಗೆ ತೋರಿಸ್ತೀನಿ, ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಅಂದರೆ ಮಾಡ್ಕೊಂಡು ಬಂದ ಮೇಲೆ ಖಂಡಿತ ನಿಮಗೆ ಯಾವ ಥರ ಆಯಿತು ನನ್ನ ಕೂದಲು ಎಲ್ಲ ನಿಮ್ಗೆ ನಾನು ತೋರಿಸ್ತೀನಿ. ಈಗ ನಾನು ಸುಮ್ಮನೆ ಹಾಗೆ ಒಂದು ಗಂಟೆ ಹಾಕ್ಕೊಂಡು ಹೋಗ್ಬಿಡ್ತೀನಿ. ನಿಮಗೆ ಗಂಟು ಹಾಕ್ಕೊಂಡು ಈ ಥರ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಸಿಗೋಣ ಆಮೇಲೆ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಲ್ಯಾಕ್ಮೆ ಸೆಲೂನಿಗೆ ಬಂದೆ ಕೂದಲು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಅಂತ. ಅವರು ಹೇರ್ ವಾಶ್ ಮಾಡಿ, ಸ್ವಲ್ಪ ಎಣ್ಣೆ ಇರುತ್ತೆ ಅಂತ ಅವರು ಚೆನ್ನಾಗಿ ಹೇರ್ ವಾಶ್ ಮಾಡಿ, ಆಮೇಲೆ ಅದನ್ನೆಲ್ಲ ಡ್ರೈ ಮಾಡಿ, ಬ್ಲೋ ಡ್ರೈ ಮಾಡಿ, ಆಮೇಲೆ ಅಯರ್ನಿಂಗ್ ಮಾಡಿ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ತುಂಬ ಕೂದಲು ಉದುರುತ್ತೆ ಫ್ರೆಂಡ್ಸ್. ಯಾಕೆ ಮಾಡಿಸ್ಕೊಂಡೆ ಅಂತ ನಿಮ್ಗೆ ಹೇಳ್ತೀನಿ. ನಾಳೆ ಒಂದು ಫಂಕ್ಷನಿಗೆ ಹೋಗೋಕ್ಕಿದೆ. ನಾವು ಒಂದು 5 ಜನ ಫ್ರೆಂಡ್ಸು ಈ ಥರ ಮಾತಾಡ್ಕೊಂಡಿದ್ವಿ, ಖಂಡಿತ ಎಲ್ಲರೂ ಈ ಥರ ಮಾಡಿಸ್ಕೊಳ್ಳೋಣ ಅಂತ. ಅವ್ರವ್ರು ಎಲ್ಲೆಲ್ಲಿ ಬೇಕೋ ಅವ್ರವ್ರು ಅಲ್ಲಲ್ಲಿ ಮಾಡಿಸ್ಕೊಂಡಿದ್ದಾರೆ. ನಾನು ಲ್ಯಾಕ್ಮೆ ಸೆಲೂನಲ್ಲಿ ಮಾಡಿಸ್ಕೊಂಡೆ. ನನಗೆ ಮನಸ್ಸಿರಲಿಲ್ಲ, ಎಷ್ಟಂದ್ರೂ ಕೇಳ್ತಿರ್ಲಿಲ್ಲ ಫ್ರೆಂಡ್ಸ್ ಎಲ್ಲ, ಹಾಗಾಗಿ ನಾವು ಮಾಡಿಸ್ಕೊಂಡ್ವಿ. ಬಟ್ ನಾನು ಒಬ್ಬಳೇ ಹೋಗೋ ಕಾರಣ, ನಾಳೆ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗೋ ಕಾರಣ ನನಗೆ ವೀಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ತುಂಬ ಬ್ಯುಸಿ ಇರೋದಕ್ಕೆ ಮಾಡೋಕ್ಕಾಗೋದಿಲ್ಲ. ನಾನು ಮಾಡಿಸ್ಕೊಂಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದರು, ಆದರೆ ತುಂಬ ಕೂದುದಿರುತ್ತೆ. ಇವೆಲ್ಲ ನಮಗೆ ಜೀವನದಲ್ಲಿ ಅಭ್ಯಾಸ ಇಲ್ವಲ್ಲ. ನನಗೆ ಅಯ್ಯೋ ನನ್ನ ಅರ್ಧ ತಲೆ ಎಲ್ಲ ಖಾಲಿಯಾಗಿಬಿಡ್ತಲ್ಲ ಅಂತ ನನಗೆ ಟೆನ್ಷನ್ ಆಗ್ತಾಯಿತ್ತು. ಅದು ಬೇರೆ, ಅದು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದವಾಗ ಕೂದಲು ಥಿನ್ನಾಗತ್ತಲ್ಲ, ತುಂಬ ತೆಳ್ಳಗಾಗಿದೆ ಅನ್ನೋ ಫೀಲಿಂಗು ಬರುತ್ತೆ. ಅದು ನಾನು ಟೆಂಪ್ರರಿ ಅಲ್ವಾ ಮಾಡಿಸಿರೋದು, ಏನಿದ್ರು ಒಂದು ಮ್ಯಾಕ್ಸಿಮಮ್ ಅಂದರೆ 5-6 ದಿವಸ ಇರುತ್ತೆ. ಯಾವಾಗ ತಲೆಗೆ ನೀರು ಬೀಳತ್ತೋ, ತಲೆ ಸ್ನಾನ ಮಾಡ್ತೀನೋ ಆವಾಗ ಪೂರ್ತಿ ಮುಂಚಿನ ಕರ್ಲಿನೇ ಆಗಿಬಿಡತ್ತೆ. ಆದರೂ ತಲೆಗೆ ಸ್ವಲ್ಪ ಕೂದಲೆಲ್ಲ ಏಟಾಗತ್ತೆ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ. ಬಟ್ ಪಾಪ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ. ಲ್ಯಾಕ್ಮೆ ಸೆಲೂನಿನ ಸ್ಟಾಫು ಚೆನ್ನಾಗಿದ್ದರು. 1 ಗಂಟೆ ತೊಗೊಂಡ್ರು ಮಾಡೋಕ್ಕೆ. ಚೆನ್ನಾಗಿ ವಾಶ್ ಮಾಡಿ, ಅದನ್ನು ಡ್ರೈ ಮಾಡಿ, ಆಮೇಲೆ ಬ್ಲೋ ಡ್ರೈ ಮಾಡಿ, ಆಮೇಲೆ ಅಯರ್ನಿಂಗ್ ಮಾಡಿ ನೀಟಾಗಿ ಮಾಡಿಕೊಟ್ರು. ಒಂದು ಸಲ ಮಾಡಿಸ್ಕೊಳ್ಬೇಕಿತ್ತು ಅನ್ನೋದು ನನಗೆ ಮುಂಚೆ ಒಂದು ಸ್ವಲ್ಪ ಆಸೆ ಇತ್ತು. ಅದಕ್ಕೆ ಸರಿಯಾಗಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹಾಗೆ ಅಲ್ವಾ, ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಒಂದೊಂದು ಚೇಂಜು ಹೇಳಿದ್ದಕ್ಕೆ ಆ ಥರ ಮಾಡಿಸ್ಕೊಂಡೆ. ಅದನ್ನೆಲ್ಲ ನಿಮಗೂ ತೋರಿಸೋಣ. ನನಗೆ ಎಷ್ಟೇ ಆದರೂ ನನಗೆ ನನ್ನ ಕರ್ಲಿ ಹೇರೇ ಇಷ್ಟ. ನೀವೆಲ್ಲ ಕಮೆಂಟ್ ಮಾಡ್ಬೋದು, ಅದೇ ಚೆನ್ನಾಗಿತ್ತು ಮೇಡಮ್ ಅಂತ ಹೇಳ್ಬೋದು. ಬಟ್ ಇದು ಓನ್ಲಿ ಫಾರ್ 5 ಡೇಸ್ ಅಷ್ಟು, 4-5 ದಿವಸಕ್ಕೆ ಅದು ಪೂರ್ತಿ ಹೋಗಿಬಿಡತ್ತೆ. ಯಾವಾಗ ತಲೆ ಸ್ನಾನ ಮಾಡ್ತೀನೋ ಪುನಃ ನನ್ನ ಕರ್ಲಿ ಹೇರೆ ಮೊದಲೇ ಇದ್ದ ಕೂದಲೇ ಬಂದುಬಿಡತ್ತೆ. ಹಾಗಾಗಿ ನಾನು ಫಂಕ್ಷನಿಗಾಗಿ ಮಾಡಿಸ್ಕೊಂಡಿದ್ದು. ನಿಮಗೂ ಅದನ್ನು ತೋರಿಸ್ಬೇಕು ಅಂತ ನನಗೆ ಖುಷಿ ಆಯಿತು, ತೋರಿಸೋಣ ಅಂತ ಇತ್ತು ಮನಸ್ಸಲ್ಲಿ. ಮಾಡಿ ಪರವಾಗಿಲ್ಲ, ಅದರಲ್ಲಿ ಏನಂತೆ, ರೆಕಾರ್ಡ್ ಮಾಡಿ ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ರೆಕಾರ್ಡ್ ಮಾಡಿಕೊಂಡೆ, ನಿಮಗೂ ತೋರಿಸ್ತಾ ಇದ್ದೀನಿ. ಅದನ್ನು ನೀಟಾಗಿ ನನ್ನ ಹತ್ರ ಏನೇನೋ ಕತೆ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಮಾಡ್ತಾಯಿದ್ರು ಅವರು. ನಾನು ತಮಾಷೆ ಮಾಡ್ತಾಯಿದ್ದೆ. ಅಯ್ಯೋ, ಹಿಂದೆ ಟಿ ವಿಲಿ ಬರ್ತಿತ್ತಲ್ಲ ಸೀರಿಯಲು ವಿಕ್ರಮ್ ಅವ್ರು ಬೇತಾಳು, ಅದರಲ್ಲಿ ಬೇತಾಳು ಕೂದಲು ಹೀಗೆ ಇತ್ತು, ನನ್ನ ಕೂದಲು ಥರನೇ ಕಾಣುತ್ತೆ ಅಂತ ನಾನು ತಮಾಷೆ ಮಾಡ್ತಾಯಿದ್ದೆ ಅವ್ರ ಹತ್ರ. ಆ ಥರ ಮಧ್ಯ ಮಾಡ್ತಾ ಇರುವಾಗ ಆ ಥರ ಎಲ್ಲ ಕಾಣ್ತಾ ಇತ್ತು ನನಗೆ, ಏನೇನೋ ಫೀಲಿಂಗ್ ಬರ್ತಾಯಿತ್ತು ನನಗೆ. ಹಾಗೆ ಅವ್ರ ಹತ್ರ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ದೆ. ಅವರು ಏನೇನೋ ತಮಾಷೆ ಮಾಡ್ತಾಯಿದ್ರು ನನ್ನ ಹೇರಿಗೆ. ನೀವು ಪರ್ಮನೆಂಟ್ ಸ್ಟ್ರೈಟ್ನಿಂಗೇ ಮಾಡಿಸ್ಕೊಂಡ್ಬಿಡಿ ಮೇಡಮ್, ಚೆನ್ನಾಗಿರುತ್ತೆ ಅಂತ ಹೇಳ್ತಿರೋ. ಅಯ್ಯಪ್ಪ ಬೇಡಪ್ಪ, ಅದೆಲ್ಲ ಕೇರ್ ತೊಗೊಳ್ಳೋದು ಇವೆಲ್ಲ ನನ್ನ ಹತ್ರ ಆಗುವಂಥ ಕೆಲಸನೇ ಅಲ್ಲ. ನಾನು ಆ ಥರದ್ದೆಲ್ಲ ಯಾವುದೂ ಮಾಡಿಸೋದೇ ಇಲ್ಲ. ಒಂದು ಸರ್ತಿ ಮುಂಚೆ ನನಗೆ ಆಸೆ ಇತ್ತು ಮಾಡಿಸ್ಕೊಳ್ಬೇಕು ಅಂತ, ಅದಕ್ಕೆ ಸರಿಯಾಗಿ ಇದೊಂದು
ಆಪರ್ಚುನಿಟಿನೂ ಸಿಕ್ತು, ನಾವೆಲ್ಲರೂ ಮಾಡಿಸ್ಕೊಳ್ಳೇಬೇಕು ಅಂತ ಫ್ರೆಂಡ್ಸ್ ಹಠ ಹಿಡಿದಿದ್ದಕ್ಕೆ ನಾನು ಮಾಡಿಸ್ಕೊಂಡೆ. ನೋಡಿ ಆಗ್ತಾ ಬಂತು ನಂದು. ಲಾಸ್ಟೆಲ್ಲ ಮಾಡಿ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಕೂದಲನ್ನು. ಸುಮಾರು ಕೆಲಸ ಆಗತ್ತೆ ಅವರಿಗೂ, ಕೂದಲಿಗೂ ತುಂಬ ನೋವಾಗತ್ತೇನೋ ಅಂತ ನನಗೆ ಫೀಲಿಂಗ್ ಬರುತ್ತೆ. ಯಾಕಂದರೆ ನಮಗಿವೆಲ್ಲ ಅಭ್ಯಾಸ ಇಲ್ವಲ್ಲ, ಕೂದಲು ಎಳೆದು ಎಲ್ಲ ಮಾಡುವಾಗ ಕೂದಲು ತುಂಬ ಉದುರುತ್ತೆ. ಅದಕ್ಕೆ ಸರಿಯಾಗಿ ಕೂದಲು ಸ್ವಲ್ಪ ಡ್ಯಾಮೇಜ್ ಆಗತ್ತೆ ಅಂತ ಅನಿಸತ್ತೆ ನನಗೆ. ಇರಲಿ ಬಿಡಿ, ಒಂದು ಸರ್ತಿ ಅಲ್ವಾ, ಏನೂ ತೊಂದರೆ ಇಲ್ಲ, ಎಲ್ಲನೂ ನೋಡಬೇಕು ಜೀವನದಲ್ಲಿ ಅಲ್ವಾ. ಹಾಗಾಗಿ ಖುಷಿಯಾಯಿತು ನನಗೆ, ಮಾಡಿಸಿದ ನಂತರ ನೋಡುವಾಗ ಖುಷಿಯಾಯಿತು. ಬಟ್ ನನ್ನ ಕೂದಲೇ ನನಗಿಷ್ಟ, ಆದರೆ ಸ್ಟ್ರೈಟ್ ಹೇರ್ ಅಂದರೆ ನನಗೆ ಇಷ್ಟ ಇದೆ. ಇನ್ನೊಬ್ರದ್ದು ನೋಡೋಕ್ಕೆ ನನಗೆ ಕರ್ಲಿ ಇದೆಯಲ್ವ, ಅದೇ ನನಗೆ ಓಕೆ ಅಂತ. ನೋಡಿ ಕೊನೆಗೂ ಮುಗಿಸಿಬಿಟ್ರು. ನೋಡಿ ಹೇಗೆ ಕಾಣ್ತಾ ಇದೆ, ನೀವು ಹೇಳಿ ನನಗೆ ಹೇಗೆ ಕಾಣ್ತಾ ಇದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇನು ಪರ್ಮನೆಂಟ್ ಅಲ್ಲ, ಮೊದಲೇ ಹೇಳಿದ್ದೀನಿ, 4-5 ದಿವಸಕ್ಕೆ ಹೋಗುವಂಥದ್ದು. ಆಮೇಲೆ ಏನೋ ಒಂದು ಸೀರಮನ್ನು ಲೈಟಾಗಿ ಕೂದಲಿಗೆಲ್ಲ ಹೀಗೆ ಸ್ಪ್ರೆಡ್ ಮಾಡಿದರು, ಮುಗ್ದೋಯಿತು. ಅಲ್ಲಿಗೆ ನನ್ನ 3-4 ದಿನದ ಸ್ಟ್ರೈಟ್ನಿಂಗ್ ಹೇರ್ ರೆಡಿ ಆಯಿತು. ನೋಡಿ ಹೇಗೆ ಅನ್ನಿಸ್ತು ನಿಮಗೆ, ನಿಮ್ಗೆ ನೋಡುವಾಗ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಅವ್ರು ನನಗೆ ಮಿರರಲ್ಲಿ ಕೂದಲನ್ನೆಲ್ಲ ಮುಂದ್ಗಡೆ ಹಾಕಿ ತೋರಿಸ್ತಾ ಇದ್ದಾರೆ. ಹೀಗೀಗಿದೆ, ನೀವು ಮುಂದೆ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಳ್ಳಿ ಮೇಡಮ್, ಅಷ್ಟು ಕಟ್ ಮಾಡಿ ಬಿಡಿ, ಆವಾಗ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಆಯ್ತಪ್ಪ ಅಯ್ಯಪ್ಪ, ನನಗೆ ನನ್ನ ಕೂದಲೇ ಸಾಕು, ಇದೆ ಈ ಥರದ್ದೆಲ್ಲ ಯಾವುದು ಬೇಡಪ್ಪ ಅಂತ ಹೇಳಿ ತಮಾಷೆ ಮಾಡಿಕೊಂಡು ನಾವು ಎದ್ದು ಬಂದ್ವಿ. ನೋಡಿ ಹೇಗೆ ಕಾಣುತ್ತೆ ಅಂತ ಒಂದು ಸಲ ನಿಂತು ಅವ್ರು ವಿಡಿಯೋ ತೆಗಿತಾಯಿದ್ರು. ಆವಾಗ ನಾನು ಕೊಟ್ಟು ಕೂದಲಿನ್ನು ತೋರಿಸ್ದೆ. ಬನ್ನಿ ಈಗ ಮನೆಗೆ ಬಂದು ನಾನು ಪೂರ್ತಿ ನಿಮಗೆ ನಿಮ್ಮೊಟ್ಟಿಗೆ ಮಾತಾಡಿ. ನೋಡಿ ಅವ್ರು ಮತ್ತೆ ಅದನ್ನು ನಾನು ಬಾಚಿ ನೀಟ್ ಮಾಡ್ತೀನಿ ಅಂತಿದ್ದಾರೆ. ಅದು ಎಷ್ಟು ನೀಟ್ ಮಾಡಿದ್ರು ಮತ್ತು ಹಾಗೆ ಆಗತ್ತಲ್ವಾ. ಹಾಗಾಗಿ ನೀಟೆಲ್ಲ ಮಾಡಿ ಪಾಪ ಚಂದ ಮಾಡಿ ಕಳಿಸಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿಬಿಟ್ಟು ಮನೆಗೆ ಬಂದ್ವಿ. ಲ್ಯಾಕ್ಮೆ ಸಲೂನ್ ಅವರಿಗೆ ದೊಡ್ಡ ಥ್ಯಾಂಕ್ಸ್ ನಮ್ಮಿಂದ. ನನಗೆ ಖುಷಿ ಆಯಿತು. ಆದರೆ ಅವರು ಪಾಪ ಕಷ್ಟಪಟ್ಟು ಮಾಡಿಕೊಟ್ಟಿದ್ದಾರಲ್ಲ, ಅವರ ಹಾರ್ಡ್ ವರ್ಕಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಮನೆಗೆ ಬಂದು ನಾನು ಸಿಗ್ತೀನಿ. ನೋಡಿದ್ರ ಫ್ರೆಂಡ್ಸ್, ನೋಡಿ ನನ್ನ ಕೂದಲು ಹೇಗಾಯಿತು. ನಾನು ನಾಳೆ ಒಂದು ಫಂಕ್ಷನಿಗೆ ಹೋಗೋಕ್ಕಿದೆ, ಅದಕ್ಕಾಗಿ ನಾನು ಕೂದಲನ್ನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಬಂದೆ. ಲ್ಯಾಕ್ಮೆ ಸಲೂನಿಗೆ ಹೋಗಿ ಮಾಡಿಸ್ಕೊಂಡು ಬಂದಿದ್ದು. ನಾನು ಅದರ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನಿಮಗೆ ಹಾಕಿದ್ನಲ್ಲ, ಈಗ ನೀವೆಲ್ಲ ನೋಡ್ಕೊಂಡು ಬಂದಿರ್ತೀರಿ. ನಾನು ಮನೆಗೆ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದೆ. ನನಗೆ ಸಾಕು, ನಾಳೆ ಫಂಕ್ಷನಿಗೆ ಒಂದು ಹೋಗೋಕ್ಕೆ ಬೇಕಿತ್ತು. ಅದಕ್ಕಾಗಿ ಅಂದರೆ ಅದೇನೋ ಒಂದು ನಾವೆಲ್ಲ ಮಾತಾಡ್ಕೊಂಡಿದ್ವಿ, ಅದಕ್ಕಾಗಿ ಮಾಡಿಸ್ಕೊಂಡಿದ್ದೀನಿ. ಬಟ್ ನನಗೆ ಆ ಫಂಕ್ಷನಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ನಾಳೆ, ಅದಕ್ಕೆ ಇವತ್ತೇ ನಿಮಗೆ ಕೂದಲು ತೋರಿಸ್ಬಿಡ್ತೀನಿ ನಾನು. ನೋಡಿ ಸ್ಟ್ರೇಟ್ನಿಂಗ್ ಮಾಡಿಸಿದವಾಗ ಕೂದಲು ನಮ್ಮದು ನಾರ್ಮಲ್ ಸೈಜ್ಗಿಂತ ಇನ್ನೂ ಉದ್ದ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಯಾಕಂದರೆ ಆ ಕರ್ಲಿ ಎಲ್ಲ ಸ್ಟ್ರೇಟ್ ಆಗಿಬಿಡತ್ತಲ್ವಾ. ನೋಡಿದ್ರಾ, ಅದು ಉಳಿಯೋದಿಲ್ಲ, 4-5 ದಿವಸಕ್ಕೆ ಹೋಗಿಬಿಡುತ್ತೆ ಅದು. ಪಾಪ ತುಂಬ ಚೆನ್ನಾಗಿ ಮಾಡಿದ್ರು. ನಂದು ತುಂಬ ಕರ್ಲಿ ಹೇರ್ ಅಲ್ವಾ, ಹಾಗಾಗಿ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಆಮೇಲೆ ನಾವು ನಾಳೆ ಫಂಕ್ಷನಿಗೆ ಹೋಗಿ ಬಂದು ನೆಕ್ಸ್ಟ್ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಆವಾಗಲೂ ನಾನು ನಿಮ್ಮೊಟ್ಟಿಗೆ ಎಲ್ಲ ವಿಷಯಗಳನ್ನು ಡಿಟೇಲ್ ಆಗಿ ಹೇಳ್ತೀನಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ನಿಮಗೂ ನಾನು ಎಲ್ಲ ಜಾಗಗಳನ್ನು ತೋರಿಸ್ತೀನಿ. ನನ್ನ ಜೊತೆ ನೀವು ನೋಡ್ಬೋದು. ಆ ವಿಡಿಯೋಗಳು ನಿಮಗೆ ಮುಂದೆ ಹಾಕ್ತಾ ಇರ್ತೀನಿ ನಾನು. ನನ್ನ ಕೂದಲು ಹೇಗೆ ಅನ್ನಿಸ್ತು, ಮತ್ತೆ 2-3 ದಿವಸಕ್ಕೆ ಪುನಃ ನಂದು ನ್ಯಾಚುರಲ್ ಕರ್ಲಿ ಹೇರೇ ಆಗಿಬಿಡತ್ತೆ. ನಂದು ಮನಸ್ಸಿಲ್ದಿದ್ರೂ ಮಾಡಿದೆ. ಹೇಗೆ ಅನ್ನಿಸ್ತು, ಒಂದು ಆಸೆ ಇತ್ತು ಒಂದು ಸಲ ಸ್ಟ್ರೈಟ್ನಿಂಗ್ ನೋಡಬೇಕು ಅಂತ. ಲೈಫಲ್ಲಿ ಒಂದು ಸಲ ಮಾಡೋದ್ರಿಂದ ಏನೂ ತಪ್ಪಿಲ್ಲ ಅಲ್ಲ. ಒಂದು ಸಲ ಟ್ರೈ ಮಾಡಿದೆ, ಚೆನ್ನಾಗಿ ಮಾಡಿದರು. ಎಲ್ಲ ಲ್ಯಾಕ್ಮೆ ಸಲೂನಿಗೆ ಹೋಗಿದ್ದೆ ನಾನು. ಲ್ಯಾಕ್ಮೆ ಸಲೂನಿನ ಎಲ್ಲ ಸ್ಟಾಫು ಚಂದ ಮಾತಾಡಿದರು. ಮಾಡಿದವ್ರ ಹೆಸರು ಹೇಳಿದರು, ಮರ್ತು ಬಿಟ್ಟೆ, ಸಾರಿ. ಅವರಿಗೂ ಹಾಗೂ ಲ್ಯಾಕ್ಮೆ ಸಲೂನವರಿಗೂ ನಾನೆಲ್ಲರಿಗೂ ನನಗೂ ಖುಷಿ ಆಯಿತು, ಥ್ಯಾಂಕ್ಸು ಹೇಳಿ ಬಂದ್ವಿ ನಾವು. ನನಗೆ ಇದು ಮಾಡಿಸೋದಕ್ಕೆ 2,000 ರೂಪಾಯಿ ಆಯಿತು. ಅದನ್ನು ಹೇಳಿಬಿಡ್ತೀನಿ. ಹೇರ್ ವಾಶ್ ಮಾಡಿ, ಬ್ಲೋ ಡ್ರೈ ಮಾಡಿ, ಆಮೇಲೆ ಅಯರ್ನಿಂಗ್ ಮಾಡ್ತಾರಲ್ವ, ಅಯರ್ನಿಂಗ್ ಮಾಡಿದ್ರು. ಅಷ್ಟಕ್ಕೂ ಸೇರಿ 2,000 ರೂಪೀಸ್ ಆಯಿತು. ಹಾಗಾಗಿ ನಿಮಗೂ ಹೇಳೋಣ, ನಿಮಗೂ ತೋರಿಸೋಣ. ಎಲ್ಲ ಥರ ಚೇಂಜಸ್ ಇರಲೇಬೇಕು ಜೀವನದಲ್ಲಿ ಅಲ್ಲ. ಒಂದೇ ಥರ ಅಂತ ಹೇಳ್ಕೊಂಡಿದ್ರೆ ಏನಾಗತ್ತೆ ಅಲ್ವಾ. ನಾವು ಖುಷಿಯಾಗಿ ಆರಾಮದಲ್ಲಿ ಇರುವುದೇ ಜೀವನ. ಹಾಗಾಗಿ ಒಂದು ಸಲ ಚೇಂಜಿಗೆ ನಾನು ಟ್ರೈ ಮಾಡಿದ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.